ಮಲೆಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತವೃಂದಕ್ಕೆ ನೋಡಿ, ಕೌದಳ್ಳಿ ಗ್ರಾಮದಲ್ಲಿ ದ್ವಿಚಕ್ರ ವಾಹನಗಳು ಮತ್ತು ಗೂಡ್ಸ್ ವಾಹನಗಳು ಮತ್ತು ಆಟೋಗಳಿಗೆ ಜಾತ್ರೆ ಮುಗಿಯುವ ತನಕ ತಾತ್ಕಾಲಿಕ ನಿಷೇಧವನ್ನು ಕೊಡಲಾಗಿರುತ್ತದೆ. ವಾಹನ ಸವಾರರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆಗಮಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಸೊ ಬರ್ತಕ್ಕಂಥವ್ರನ್ನ ಈ ರೀತಿ ಬಸ್ಸಲ್ಲಿ ಹತ್ತಿಸಿ ಕಳಿಸಲಾಗುತ್ತೆ. ವಾಹನಗಳನ್ನು ನಿಲ್ಲಿಸಿ ಬಸ್ಸಿನಲ್ಲಿ ಇಲ್ಲಿಂದ ತಾವು ಬಸ್ನಲ್ಲಿ ಹೊರಡಬೇಕಾಗತ್ತೆ. ಸೊ ಮಲೆಮಹದೇಶ್ವರನ ಅದೆಷ್ಟೋ ಜನ ಭಕ್ತಾದಿಗಳು ನಮಗೆ ದೂರವಾಣಿ ಕರೆಗಳನ್ನು ಮಾಡಿ ಕೇಳ್ತಾ ಇರ್ತಾರೆ, ಸರ್ ಇದು ದ್ವಿಚಕ್ರ ವಾಹನಗಳು ಬಿಡ್ತಾ ಇದ್ದಾರಾ, ಆಟೋಗಳು ಬಿಡ್ತಾ ಇದ್ದಾರೆ, ಗೂಡ್ಸ್ ವಾಹನಗಳು ಬಿಡ್ತಾ ಇದ್ದಾರೆ, ಈ ರೀತಿ ಕೇಳ್ತಾ ಇರ್ತಾರೆ. ಆದ್ದರಿಂದ ಭಕ್ತಾದಿಗಳ ಹಿತದೃಷ್ಟಿಯಿಂದ ಈ ಒಂದು ಸೂಕ್ತ ಮಾಹಿತಿಯನ್ನು ಅರ್ಪಣೆ ಮಾಡಿರ್ತೀವಿ. ದಯವಿಟ್ಟು ಭಕ್ತಾದಿಗಳು ತಮ್ಮ ಒಂದು ವ್ಯವಸ್ಥೆಗೆ ತಕ್ಕನ ಹಾಗೆ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ಅಂತ ಈ ಒಂದು ಸಂದೇಶವನ್ನು ತಲುಪಿಸ್ತಾ ಇದ್ದೀನಿ. ಪರಿಸ್ಥಿತಿ ನಿಭಾಯಿಸಲು ತುಂಬ ಸಂಕಷ್ಟ ನೋಡಿ. ಈ ಸ್ಥಳದಲ್ಲಂತೂ ಕೇಳಲೇಬೇಡಿ, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಈ ಒಂದು ಕೌದಳ್ಳಿ ಗ್ರಾಮದ ಗ್ರಾಮಸ್ಥರು ಮನವಿ ಮಾಡ್ತಾರೆ ಏನಂತ, ದಯವಿಟ್ಟು ಇಲ್ಲಿ ಒಂದು ಮುಖ್ಯ ರಸ್ತೆಯನ್ನು ಮಾಡಿ ಅಂತ. ಆದರೂ ಸಹ ಸರ್ಕಾರ ಈ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಸಹಕಾರವನ್ನು ನೀಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ನಮ್ಮ ಕ್ಷೇತ್ರದ ಶಾಸಕರು MR ಮಂಜುನಾಥ್ರವರು ಸಾಧ್ಯವಾದ ಮಟ್ಟಿಗೆ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಸ್ತೆ ಅಗಲೀಕರಣಕ್ಕಾಗಿ.